ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ಬ್ಲಾಗ್. ಸೊ ಈ ಗಾಡಿ ಇವತ್ತು ಓಡಿರೋದು 9284 ಕಿಲೋಮೀಟ್ರು, ಆಲ್ಮೋಸ್ಟ್ 10,000. ಸೊ ಹಾಗಾಗಿ ಆ್ಯಕ್ಚುಲಿ ಬೆಳಗ್ಗೆ ಇಂಜಿನ್ ಲೈಟ್ ಆನ್ ಆಗ್ತಾ ಇತ್ತು, ಬಟ್ ಇವಾಗ ಆನ್ ಆಗ್ತಾ ಇಲ್ಲ. ಪ್ರಾಬ್ಲಿ ಬೆಳಗ್ಗೆ ಮಾಯಿಶ್ಚರ್ಗೆ ಆ ಸೆನ್ಸರ್ ಮೇಲೆ ಮಾಯಿಶ್ಚರ್ ಇದ್ದರೆ ಲೈಟ್ ಆನ್ ಆಗುತ್ತೆ ಅಂತ ಇತ್ತು ಆನ್ಲೈನಲ್ಲಿ. ಸೊ ಹಾಗಾಗಿ ಇವಾಗ ಡ್ರೈ ಆಗ್ಬಿಟ್ಟಿದೆ, ಸೊ ಏನು ಆನ್ ಆಗಿಲ್ಲ. ಇವತ್ತು 10,000 ಆಗಿದೆಯಲ್ಲ, ಈ ಗಾಡಿನ ಸರ್ವಿಸಿಗೆ ಬಿಟ್ಬೋಣ ಅಂತ ಹೊರಡ್ತಾ ಇದ್ದೀವಿ. ಫಸ್ಟ್ ಟೈಮು ಇಲ್ಲೇ ಹತ್ತಿರದಲ್ಲೇ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ಕೆಂಗೇರಿ ಹತ್ರ. ಸೊ ಅಲ್ಲಿಗೆ ಈ ಗಾಡಿನ ಸರ್ವಿಸ್ ಬಿಟ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ತಾ ಇದೆ ನೋಡಿ, ಹೀರೋ ಗ್ಲಾಮರ್, ಅದು ನಮ್ದನ್ನೇ. ಈಗ ಹಂಟರ್ನ ಸರ್ವಿಸಿಗೆ ಬಿಟ್ಟು ಆ ಗಾಡಿಯಲ್ಲಿ ರಿಟರ್ನ್ ಆಗೋದು. ಬಟ್ ಆ ಗಾಡಿಯಲ್ಲೂ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ಫ್ರಂಟ್ ವೀಲಲ್ಲಿ ಏರ್ ನಿಲ್ತಾ ಇಲ್ಲ ಯಾಕೋ. ಇಲ್ಲೊಂದು ಅನ್ಸೈಂಟಿಫಿಕ್ ಹಂಪಿದೆ ನೋಡಿ. ಈವನ್ ಸೆಡನ್ ಗಾಡಿಗಳಂತೂ ನೋಡಿ ಆ ಥರ ಫುಲ್ ಕ್ರಾಸ್ ಆಗಿ ಬರಬೇಕು, ಈ ಥರ ಗಾಡಿ ಹೋಗೋಕ್ಕೂ ತೊಂದರೆ ಆಗುತ್ತೆ. ಎಷ್ಟು ವರ್ಸ್ಟ್ ಹಂಪಿದು, ಸಿಕ್ಕಾಪಟ್ಟೆ ವರ್ಸ್ಟ್ ಹಂಪ್ ಅದಂತೂ. ನಮ್ಮದು ಸಿಯಾಸ್ ಕಾರ್ ಅಂತೂ ತೊಗೊಂಬಂದರೆ ತುಂಬ ಹರಸಾಹಸ ಮಾಡಬೇಕು. ಇದು ಅಷ್ಟೇ, ಈ ಜಾಗನೂ ಅಷ್ಟೇ. ಆ ಕಡೆ ಈ ಕಡೆ ಎರಡೂ ಕಡೆ ಹಿಂಗೆ ಹಳ್ಳ ಇರುತ್ತೆ, ಸರಿ ಇಲ್ಲ. ಈ ಹಂಪ್ಗಳಿರೋದು ಈ ಕೊಮ್ಮಘಟ್ಟ ಅಂತ ಏರಿಯಾ. ಇದು ಕೊಮ್ಮಘಟ್ಟ ಲೇಕು ಕಾಣಿಸೋ ಡೌಟು ನಿಮಗೆ. ಈ ಸ್ಯಾಂಕಿ ಟ್ಯಾಂಕ್ ಇದ್ದಂಗೆ ಇದೆ, ಬಟ್ ದೊಡ್ಡದು ಅದಕ್ಕಿಂತ. ನೋಡಿ ನೈಸ್ ರೋಡ್. ಟೋಲ್ ಕಟ್ಟಬೇಕಾ ಬೇಡವಾ ಹೇಳಿ. ಎಷ್ಟು ಸ್ಕ್ಯಾಮ್ಗಳು ಸಾರ್, ಕೋಟೆ ಹೇಳ್ತಾ ಇದೆ ಇದು ತುಂಬ ದೊಡ್ಡ ಸ್ಕ್ಯಾಮು. ಅದು ಏನು ಇನ್ಫ್ರಾಸ್ಟ್ರಕ್ಚರ್ ಅವ್ರು ಬಿಲ್ಡ್ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಅದನ್ನು ಮಾಡ್ದಿರಾನೆ ಅಷ್ಟು ವರ್ಷದಿಂದ ಕಂಟಿನ್ಯೂಸ್ ಆಗಿ ತುಂಬ ಸ್ಟ್ಯಾಂಡರ್ಡ್ ಆಗಿ ಟೋಲ್ ಪ್ರೈಸ್ನ ಇನ್ಕ್ರೀಸ್ ಮಾಡಿಕೊಂಡು ಕಲೆಕ್ಟ್ ಮಾಡ್ತಾನೆ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ ಅಂದಂಗೆ ಆಗಿದೆ. ಯಾವತ್ತು ಜನ ನಿಧಾನಕ್ಕೆ ಕುಮಾರಸ್ವಾಮಿ ಅವ್ರ ಮಾತು ಕೇಳಿಕೊಂಡು ಎದ್ದೇಳ್ತಾ ಇದ್ದಾರೆ ಅಂತ ಎಲ್ಲರೂ ಅನ್ಕೋತಾರೆ. ಬಟ್ ಅದು ಕುಮಾರಸ್ವಾಮಿ ಅವ್ರ ಮಾತು ಅಂತಲ್ಲ, ಎಲ್ಲರಿಗೂ ಆ ಫ್ರಸ್ಟ್ರೇಷನ್ ಇದೆ. ರೋಡ್ ಸರಿ ಇಲ್ಲ, ರೋಡ್ ನೆಟ್ಟಿಗೆ ಮಾಡಿಲ್ಲ, ಎಲ್ಲ ಇದು ಮಾಡಿಲ್ಲ ಅಂದ್ರೂ ಟೋಲ್ ಯಾಕೆ ಕಟ್ಟಬೇಕು ಅಂತ. ಬಟ್ ಅದನ್ನು ಹೊರ ಹಾಕೋಕ್ಕೆ ಒಂದು ಸಪೋರ್ಟ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸೊ ಈ ಥರ ಏನಾದರೂ ಯಾರಾದರೂ ಒಬ್ಬರು ತುಂಬ ದೃಢವಾಗಿದ್ದರೆ ಎದ್ದೇಳ್ತಾರೆ ಜನ. ಟೋಲ್ ಕಟ್ಟೋದು ಮಾತ್ರ ಅಲ್ಲ, ಟೋಲ್ ಬೂತು ಹೊಡೆದಾಕ್ತಾರೆ. ಟೋಲ್ ಬೇಕಾಗಿಲ್ಲ ಇರೋರಿಗೆ. 20 ವರ್ಷದಿಂದ ಕಟ್ಟಿದ್ದೀವಿ, ಮಾಡಬೇಕಾಗಿರೋ ಕೆಲಸ ಮಾಡಿ ಆಮೇಲೆ ಟೋಲ್ ಕಲೆಕ್ಟ್ ಮಾಡಿ ಅಂತ. ಎಷ್ಟೋ ಜನಕ್ಕೆ ಲ್ಯಾಂಡ್ಗೆ ಪ್ರೈಸ್ ಕೊಡಬೇಕಾಗಿರೋದು ಇನ್ನೂ ಕೊಟ್ಟಿಲ್ಲ. ಹಿಂಗೆ ಇಷ್ಟು ದೊಡ್ಡ ಸ್ಕ್ಯಾಮ್ ಮಾಡೋಕ್ಕಾಗುತ್ತೆ? ಏನು ಯಾವುದೋ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಅಂತಲ್ಲ, ಎರಡೂ ಆಡಳಿತ ಬಂದು ಮಾಡಿ ಹೋಗಿದ್ದಾರೆ. ಎಲ್ಲರ ಪೀರಿಯಡಲ್ಲೂ ಎಲ್ಲರೂ ಇದು ಈ ಕರಪ್ಷನ್ಗೆ ಸಾಥ್ ಕೊಟ್ಕೊಂಡೇ ಬಂದಿದ್ದಾರೆ. ಕೆಂಗೇರಿ ಬಸ್ ಸ್ಟಾಪ್, ಆ ಎಕ್ಸ್ಪಲ್ಸು ಇವಾಗೊಂದು ಗಾಡಿ ಹೋಯ್ತು. ಆ್ಯಕ್ಚುಲಿ ಚೆನ್ನಾಗಿದೆ ಗಾಡಿ, ಇಂಜಿನ್ನು ಅದೆಲ್ಲ ಚೆನ್ನಾಗಿದೆ. ಬಟ್ ಆ ಸೈಲೆನ್ಸರ್ ಪೊಸಿಷನ್ನು ತುಂಬ ಮೇಲೆ ಕೊಟ್ಬಿಟ್ಟಿದ್ದಾರೆ. ಒಂಥರ ಈ ಗಾಡಿ ಸೀಟ್ ಕೆಳಗಡೆನೇ ಇದೆ. ಅದು ಏನೋ ಮಕ್ಕಳು ಕೈಗೆ ಇಟ್ಬಿಟ್ರೆ ಏನು ಗತಿ. ಇದು ಎಷ್ಟು ಹೈಟ್ ಕಡಿಮೆ ಇದೆ ನೋಡಿ. ಈಗ ಎದ್ದು ನಿಂತ್ಕೊಂಡ್ರೆ ಕೈ ಟಚ್ ಆಗ್ಬಿಡುತ್ತೆ. ಹೆಂಗೆ ರೂಟು ಹುಡ್ಕೊಂಡಿರ್ತಾರೆ. ಎಷ್ಟೆಷ್ಟು ಚಿಕ್ಕ ಚಿಕ್ಕ ದಾರಿಗಳು ಇರ್ತಾರೆ. ಈ ಊರಲ್ಲಿ ಬೇಜಾನಿದ್ದಾವೆ ಈ ಥರ ದಾರಿಗಳು. ಇಲ್ಲಿ ದೊಡ್ಡದಾಗೆ ಮಾಡಿದ್ದಾರೆ. ಕ್ರೇಜಿ. ಈ ಸರ್ವಿಸ್ ಸೆಂಟ್ರಲ್ಲಿ ಇದೆ, ಫಸ್ಟ್ ಟೈಮ್ ಬಿಡ್ತಾ ಇರೋದು ನಾವು. ಸಿಕ್ಕಾಪಟ್ಟೆ ಗಾಡಿಗಳಿದೆ. ಅಲ್ಲಾಕ್ಲಾ ಹಾಂ ಸರ್ವಿಸು. ಎಷ್ಟೊಂದು ಸರ್ವಿಸ್ ಸೆಂಟ್ರಲ್ಲಿ ಈ ಪ್ಲೇಸ್ ಇರಲ್ಲ, ರೋಡಲ್ಲಿ ನಿಲ್ಲಿಸಿರ್ತಾರೆ ಗಾಡಿಗಳನ್ನ. ಬಟ್ ಇಲ್ಲಿ ಕೆಂಗೇರಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನಲ್ಲಿ ಸಕ್ಕದಾಗಿದೆ ಜಾಗ. ಬೇಜನ್ ಗಾಡಿಗಳಿದೆ, ಜಾಗ ಚೆನ್ನಾಗಿದೆ. ಅಲ್ಲೇನೋ ವಾಷಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಇಲ್ಲಿ ಇರೋದೆಲ್ಲ ಹೊಸ ಗಾಡಿಗಳು, ಇನ್ನೂ ಕವರ್ ಕೂಡ ತೆಗ್ದಿಲ್ಲ. ನೋ ನಂಬರ್ ಪ್ಲೇಟ್ಸ್. ಬುಕ್ಕಿಂಗ್ ಆಗಿರೋದಿರುತ್ತೆ, ಪ್ಲಸ್ ಮಾಮೂಲಿ ಖಾಲಿ ಶೋರೂಮ್ ಗಾಡಿಗಳು ಇದೆ. ಸಗದಾಗಿ ನಿಲ್ಸಿದ್ದಾರೆ.
ಎಷ್ಟು ಗಾಡಿಗಳಿದೆ ನೋಡಿ. ಅದು ಮಾಮೂಲಿ ಮೂಮೆಂಟಲ್ಲೂ ಆ ಸೌಂಡು ಗೊತ್ತಾಗುತ್ತೆ ಕಟ್ ಕಟ್ ಅಂತ. ಈ ಥರ್ಡ್ ಸರ್ವಿಸಲ್ಲಿ ಏನಾಗುತ್ತೆ, ಏನೇನು ಮಾಡ್ತೀರಾ? ಥರ್ಡ್ ಸರ್ವಿಸ್ ನಿಂದು ಓಕೆ. ಈ ಸರ್ವಿಸ್ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ, ಇಂಜಿನ್ ಆಯಿಲ್ ಫಿಲ್ಟರ್ ಚೇಂಜ್ ಆಗುತ್ತೆ, ಏರ್ ಫಿಲ್ಟರ್ ಚೇಂಜ್ ಆಗುತ್ತೆ, ಜನ ಸರ್ವಿಸ್ ಮಾಡ್ಕೊಡ್ತಾರೆ, ಲೈಟ್ಸ್ ಬೋರ್ಡ್ ಚೆಕ್ ಮಾಡೋದು, ಪ್ರತಿದಿನ ಅಡ್ಜಸ್ಟ್ ಮಾಡೋದು, ಚೈನ್ನ ಕ್ಲೀನ್ ಮಾಡಿ ಲೂಪ್ ಮಾಡ್ಕೊಡೋದು ಎಲ್ಲ ಮಾಡ್ತಾರೆ. ಅದು ಬಿಟ್ಟು ಚೈನ್ ಒಂದು ಸಿಕ್ಕಾಪಟ್ಟೆ ಲೂಸ್ ಇದೆಯಾ, ಚೈನ್ ಒಂದು ಪ್ರಿಕಾಷನ್ ತೊಗೊಂಡು ಅಡ್ಜಸ್ಟ್ ಮಾಡ್ತೀವಿ. ಅದೇ ಕಂಪ್ಲೇಂಟ್ಸ್ ಏನಿಲ್ಲ ಅಲ್ಲ, ಅದು ಬಿಟ್ಟರೆ ಅದೊಂದು ಫಿಫ್ಟ್ ಗೇರ್ ಒಂದು ಏನೇ ಚೆಕ್ ಮಾಡೋಕೆ ಹೇಳ್ತೀನಿ, ಯಾಕಂದ್ರೆ ಏನು ಅಂತ ನನಗೂ ಗೊತ್ತಿಲ್ಲ. ಏರ್ ಇಂಡಿಕೇಟರ್ ನಿಮ್ಮ ಗಾಡಿಗೆ ಎಲಿಜಿಬಲ್ ಇದ್ರೆ ಆಟೋಮೆಟಿಕ್ ಬರುತ್ತೆ. ಈ ಸರ್ವಿಸಲ್ಲಿ ಬರುತ್ತಾ? GPS ಬಿಟ್ಟರೆ ಟೆಕ್ನಿಕಲ್ ಕ್ಯಾಂಪೇನ್ ಅಂತ ಬಂದರೆ ಫ್ರೀಯಾಗಿ ಹಾಕೊಂಡು ಈ ಸರ್ವಿಸಲ್ಲಿ ಆಗುತ್ತಾ? ಏನಾಗ್ತದೆ? ಈ ಗೇರ್ ಪೊಸಿಷನ್ ಸೆನ್ಸರ್ ಇರ್ತಿರ್ಲಿಲ್ಲ, 1 2 3 ಅಂತ ತೋರಿಸಲ್ಲ. ಓಕೆ ಓಕೆ. ಇದಕ್ಕಿಂತ ಹಳೆ ಮಾಡಲ್ ಗೊತ್ತಾಯ್ತು, ಇವಾಗ ಹೊಸ ಮಾಡಲ್ ಗೊತ್ತಾಯ್ತು. ಈ ಮಾಡಲ್ ಗೊತ್ತಾಯ್ತು, ಇದಕ್ಕೆ ಇವಾಗ ಹಾಕ್ತೀರಾ? ಇವಾಗ ಹಾಕ್ಕೊಡ್ತೀವಿ ಫ್ರೀಯಾಗಿ. ಓಕೆ ಓಕೆ. ಫ್ರೀ ಸರ್ವಿಸ್ ಅಂದರೆ ಎಲ್ಲ ಫ್ರೀ ಅಲ್ಲ ಸರ್. ಜನರಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು ನಾವು ಚೆಕಪ್ ಪಾಯಿಂಟ್ಸ್ ಮಾಡ್ತೀವಿ. 22 to 28 ಪಾಯಿಂಟ್ಸ್ ಸರ್ವಿಸ್ ಚಾರ್ಜ್ ಆಗುತ್ತೆ. ಅದಕ್ಕೆ 1026 ರೂಪಾಯಿ ಚಾರ್ಜ್ ಮಾಡ್ತೀವಿ. ಓಕೆ. ಆ 1026 ರೂಪಾಯಿ ಮಾತ್ರ 4 ಸತಿನೂ ಫ್ರೀ ಅಷ್ಟೇ. ಅದು ಬಿಟ್ಟು ಒಂದೊಂದು ಪಾರ್ಟ್ಗೂ ಚಾರ್ಜ್ ಇರುತ್ತೆ. ಓಕೆ. ನೋಡಿ ಯಾವುದಿದು, ಏನು ಗಾಡಿ ಇದು? ಹಾಂ, ಎಲೆಕ್ಟ್ರಿಕ್ಕಾ? ಫ್ಲೈಯಿಂಗ್ ಫ್ಲೀ ಎಲೆಕ್ಟ್ರಿಕ್ಕಾ ಇದು? ಬ್ಯಾಟ್ರಿ ಇದೆ, ಚಾರ್ಜರ್ ಆನ್ ಮಾಡಿ. ಹೌದಾ? ಕ್ರೇಜ್ ಆಗಿದೆ ಅಲ್ಲ ಗುರು ಇದು, ಇಷ್ಟು ಫುಲ್ ಸ್ಲೀಕ್ ಆಗಿದೆ ಇದು. ಇದು ಫ್ಲೈಯಿಂಗ್ ಫ್ಲೀ ಅಂತ ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಿಕ್ ಗಾಡಿ. ಸಾಕಾಗಿದೆ, ಸಿಕ್ಕಾಪಟ್ಟೆ ತಿನ್ನಾಗಿದೆ. ಬಟ್ ಹ್ಯಾಂಡಲ್ ಪೊಸಿಷನ್ ಸಕ್ಕದಾಗಿದೆ. ಎಷ್ಟು ರೇಂಜು? 28% ಬ್ಯಾಟ್ರಿಗೆ 29 ಕಿಲೋಮೀಟರ್ ಓಡ್ಬೋದು. ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಎಲ್ಲ ಇದೆ. ಬಟ್ ಸಾಕಾಗಿದೆ ಗಾಡಿ ಮಾತ್ರ. ಏನಿರುತ್ತೆ ಅಂದರೆ ಫುಲ್ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟ್ರಾ ಇದು ಯೂಸ್ ಮಾಡ್ಬೋದಲ್ಲ ಗುರು. ಆಫೀಸಿಗೆ ನೀವು 20 ಕಿಲೋಮೀಟ್ರ್, ದಿನಕ್ಕೆ 50 ಕಿಲೋಮೀಟ್ರ್ ಅಂದರೆ ನೀನು 2 days ಯೂಸ್ ಮಾಡ್ಬೋದು. ಇದು ನೋಡು, ಇದು ಹಿಂಗೆ ಮೇಲಕ್ಕೆ ಬರುತ್ತೆ, ಹಿಂಗೆ ಪ್ರೆಸ್ ಮಾಡು, ಶಾಕ್ ಅಬ್ಸರ್ವರು. ಹೌದಾ? ನಾನು ನೋಡೇ ಇಲ್ಲ, ನನಗಿದು ಫುಲ್ಲು ಹೊಸದು, ನಾನು ನೋಡಿರಲಿಲ್ಲ. ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಿಕ್, ರಾಯಲ್ ಎನ್ಫೀಲ್ಡ್ದು ಸೈಕಲ್ಲ ಇದು. ಸೊ ಫೈನಲಿ ಈ ಗಾಡಿದು ಪಂಚರ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಹೋಪ್ಫುಲಿ ಪಂಚರ್ ಆಗಿಲ್ಲ, ಬಟ್ ನೋಡ್ಬೇಕು. ಅಲ್ಲ, ಅಲ್ಲಿ ಎಲ್ಲೋ ಏರು ಯಾವುದೋ ಪೆಟ್ರೋಲ್ ಸ್ಟೇಷನಲ್ಲಿ ಓಡಿಸಿದ್ದಾರೆ. ಅದು 2 ಚಕ್ರದ ಏರ್ ಹೊಟ್ಟೋಗಿತ್ತು. ಆಮೇಲೆ ನಾವೇ ಏರ್ ಹೊಡೆದ್ವಿ, ಮನೇಲೆ ಪಂಪಿತ್ತು. ಬಟ್ ಅದ್ರದ್ದು ಪರವಾಗಿಲ್ಲ, ಆರಾಮಾಗೇ ಇದೆ. ಇದು ಹೊಟ್ಟೋಯ್ತು. ಸೊ ಪಂಚರ್ ಎಲ್ಲೂ ಆಗಿಲ್ಲ, 2ರದ್ದು ಒಟ್ಟಿಗೆ ಹೋಗಿದೆ. ಅಂದರೆ ಅದು ಎಲ್ಲಿ ಏರು ಅದು ಆಚೆ ಬರ್ತಾ ಇದೆಯಾ? ಅದು ಚೇಂಜ್ ಮಾಡ್ಬೇಕು. ಇದೆಯಾ ನಿಮ್ಮ ಹತ್ರ? ಅಂದರೆ ಇದೇನು ಬೇರೆ ಟೈಪಾ ಅದು ಇದು ನಾರ್ಮಲ್ ಇಲ್ಲ ಸೇಮ್ ಇದೆಯಾ? ಟೈರ್ ತೆಗಿಬೇಕಾ? ಇಲ್ಲ, ಹಂಗೆ ತೆಗಿ. ಹಂಗೆ ಹಿಡ್ಕೊಡಿ. ಫ್ರಂಟ್ ಬ್ರೇಕ್. ಬ್ರೇಕಾ? ಹಾಂ, ಫ್ರಂಟ್ ಬ್ರೇಕ್. ಏನಣ್ಣ ಹಂಗೆ ತೆಗೆದ್ರಲ್ಲ, ಭಯನೇ ಆಗೋಯ್ತು ನನಗೆ. ಹಾಂ, ಎಲ್ಲದು ಏನದು ರಬ್ಬರ್ ಹೊಸದ ಅದು? ಇದನ್ನು ಹಾಕೋದಾ? ಟ್ಯೂಬ್ಲೆಸ್ ಪಂಕ್ಚರ್ 2 ವೀಲರ್ 150. ಔಟ್ ಸೈಡ್ ಹೋಗ್ರೆ, ಇಲ್ಲಿ 80. ಔಟ್ ಸೈಡ್ ಹೋಗ್ರೆ ರೇಟ್. ಓಕೆ ಓಕೆ.
ಏನಾರ ಪ್ರಾಬ್ಲಮ್ ಆದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಇಲ್ಲಿ ಸುತ್ತಮುತ್ತ? ಹಾಂ, ಹತ್ರದಲ್ಲಿದ್ರೆ ನೀವು ಬರೋ ಬದಲು ನಾವೇ ಬರ್ತೀವಿ. ಸ್ವಲ್ಪ ದೂರ ಇದ್ರೆ ತಾನೇ ಪ್ರಾಬ್ಲಮ್.